ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಟ್ರಸ್ಟ್ ಚಿಕ್ಕಜಾಜೂರು ಯೋಜನಾ ಕಚೇರಿ ಪರಮಪೂಜ್ಯ ಡಾಕ್ಟರ್ ಹೇಮಾವತಿ ಡಾಕ್ಟರ್ ವೀರೇಂದ್ರ ಹೆಗಡೆರವರ ಮಾರ್ಗದರ್ಶನದೊಂದಿಗೆ ಗ್ರಾಮ ಸುಭಿಕ್ಷವಾಗಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಸಭಾ ಕಾರ್ಯಕ್ರಮ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಚಿಕ್ಕಜಾಜೂರು ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಕುಮಾರಿ ಬಿಕೆ ಸುಮಿತ್ರಕ್ಕನವರು, ಪ್ರಜಾಪಿತ ಬ್ರಹ್ಮಕುಮಾರಿ ವಿದ್ಯಾಲಯ ಹೊಳಲ್ಕೆರೆ ಉದ್ಘಾಟನೆ ಡಾಕ್ಟರ್ ಎಂ ಚಂದ್ರಪ್ಪ ಶಾಸಕರು ಹೊಳಲ್ಕೆರೆ ಇವರು ಮಾತನಾಡಿದರು. ಅಧ್ಯಕ್ಷತೆ ಶ್ರೀ ಡಿಸಿ ಮೋಹನ್, ಪಿಎಸ್ ಮೂರ್ತಿ, ಎಚ್ಡಿ ಹನುಮಂತಪ್ಪ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಶ್ರೀ ಎಂ ದೇವರಾಜ್, ಜನಜಾಗೃತಿ ವೇದಿಕೆ ಶ್ರೀ ಸಂತೋಷ್ ಕುಮಾರ್, ಜಿಲ್ಲಾ ಜನಜಾಗೃತಿ ವೇದಿಕೆ ಶ್ರೀ ಕಮಲಾಕ್ಷಿ, ಜಿಲ್ಲಾ ನಿರ್ದೇಶಕರು ಶ್ರೀ ಪ್ರಶಾಂತ್ ನಾಯಕ್, ಯೋಜನಾಧಿಕಾರಿ ಶ್ರೀ ತಿಪ್ಪೇಸ್ವಾಮಿ, ಶ್ರೀಮತಿ ಸೀತಾ ಲಕ್ಷ್ಮಿ, ಶ್ರೀ ಆನಂದಪ್ಪ, ಇನ್ನು ಸಂಘದ ಮಹಿಳೆಯರು, ಪದಾಧಿಕಾರಿಗಳು, ನೂರಾರು ಗ್ರಾಮಸ್ಥರು ಭಾಗವಹಿಸಿದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನೀವು ಭಾಗವಹಿಸಿದ್ದೀರ. ನಾನು 3ನೇ ತಾರೀಕು ಈ ಸತ್ಯನಾರಾಯಣ ಬರ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಿದ್ದೆ. ನಾನು ಆಫ್ರಿಕಾ ದೇಶದಲ್ಲಿದ್ದೆ. ಈಗ 13,000 ಕಿಲೋಮೀಟರ್ ದೂರದಲ್ಲಿದ್ದೆ. ಅಲ್ಲಿಂದ ಇಲ್ಲದೆ ಬೆಳಿಗ್ಗೆ 6 ಗಂಟೆಗೆ ಬಿಟ್ಟು ಇವತ್ತು 8:30 9 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ ಬರಬೇಕಾದ್ರೆ 3 ವಿಮಾನಗಳನ್ನು ಬದಲಾವಣೆ ಮಾಡಿಕೊಂಡು ನೀವೆಲ್ಲರೂ ದರ್ಶನ ಮಾಡಬೇಕು, ಸ್ವಾಮಿ ಆಶೀರ್ವಾದ ಪಡಿಬೇಕು ಅಂತೇಳಿ ಸುಮಾರು 14 ಗಂಟೆ ಪ್ರಯಾಣ ಮಾಡಿ ನಾನು ಇಲ್ಲಿ ಬಂದಿದ್ದೇನೆ. ಏನಕ್ಕೋಸ್ಕರ ಬಂದೆ? ಇಂಥ ಒಂದು ಸಂದರ್ಭವಾಗಿ ಒಂದು ಅವಕಾಶ ನಮ್ಗೆ ಯಾರಿಗೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಪರಮಪವಿತ್ರವಾದಂಥ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ಆ ಸ್ವಾಮಿ ಆಶೀರ್ವಾದ ಸಂದರ್ಭದಲ್ಲಿ ನಾನು ಕೇವಲ 5 ನಿಮಿಷದಲ್ಲಿ ಮಾತನ್ನು ಮುಗಿಸ್ತೇನೆ. ನಾವೆಲ್ಲರೂ ಕೂಡ ನೀವು ತಾಯಿಯರು ಈ ಮನೆತನವನ್ನು, ನಿಮ್ಮ ಮನೆತನವನ್ನು ಮೇಲೆ ಗೌರವ ತರಬೇಕಂತ ಕೆಲಸ ಮಾಡ್ತಕ್ಕಂಥವರು ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಇಡೀ ಪ್ರಪಂಚದಲ್ಲಿ ಹೆಸರು ಎಲ್ಲರೂ ಹೆಣ್ಣುಮಕ್ಕಳು ಈ ದೇಶದಲ್ಲಿ ಮಕ್ಕಳನ್ನ, ಮನೆಯನ್ನ, ಮನೆತನವನ್ನ, ದೇವ ಪೂಜೆಯನ್ನ ಅವರು ಒಂದು ಸಾಮೂಹಿಕ ಸಂಭ್ರಮ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಜನಪ್ರಿಯ ಶಾಸಕರು, ಅದರ ಉದ್ದೇಶವಾದಂಥ ಡಾಕ್ಟರ್ ಚಂದ್ರಪ್ಪನವರು, ಹಾಗೂ ಈ ಒಂದು ಸಮಾಜದ ಅಧ್ಯಕ್ಷರು ಇರ್ತಕ್ಕಂಥ ಮೋಹನ್ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಹಿಮಂತನವರೇ, ಮಹೇಶ್ವರೇ, ಹಾಗೂ ಹೆಣ್ಣುಮಕ್ಕಳ ನಾಯಕರೇ, ಇವತ್ತೇನು ಸತ್ಯನಾರಾಯಣ ಪೂಜೆಯನ್ನು ಈಗಿರೋದು ಕಾರ್ಯಕ್ರಮ ಇದು ಸತ್ಯನಾರಾಯಣ ಪೂಜೆ ನಿಮ್ಮ ಎಲ್ಲ ಪುಣ್ಯ. ಇವತ್ತು ಇವೆಲ್ಲ ಸಂಘರ್ಷ ಪೂಜೆ ನಡೆಸಿದ್ವಿ. ಅದೇ ರೀತಿ ನಮಗೆ ಸಭಾ ಕಾರ್ಯಕ್ರಮ ಇದು ಒಳಗಾಗಿದೆ. ಈ ಒಂದು ಕಾರ್ಯಕ್ರಮ ಪೂಜೆ ಆಶಯ ಆಶಯ ಈ ಒಂದು ಶಾಸಕರಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೇವರಲ್ಲಿ ಪ್ರೀತಿ ಯಾಕೆ ಮಾಡಬೇಕು ಆ ಕಾರ್ಯಕ್ರಮ ಹೊಂದಿದ್ದಾರೆ. ಅದೇ ರೀತಿ ಜನರಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿ ಇವತ್ತು ರಾಜ್ಯಾದ್ಯಂತ ಈ ಒಂದು ಪೂರ್ಣ ಜಗತ್ತಿಗೆ ಮಧ್ಯವಚನ ಸಂಘ ಇಬ್ಬರು ಜಗತ್ತಿರ್ತಕ್ಕಂಥ ಎಲ್ಲರೂ ಕೂಡ ಆ ಒಂದು ವೇದಿಕೆ ಮುಖಾಂತರ ಆ ಒಂದು ಜಗತ್ತನ್ನು ಕಾರ್ಯಕ್ರಮವನ್ನು ಅಲ್ಲೇ ಪ್ರತಿಯೊಂದು ಮುಗಿಸಿಕೊಳ್ಳುವ ಅದೇ ರೀತಿ ಆ ಸಂಸ್ಥೆಯನ್ನು ನಾವು ಹೊಂದಿದ್ದೇವೆ. ಅದೇ ರೀತಿ ನೀವೆಲ್ಲರೂ ಇವತ್ತು ಜನ ಕಾಣಿಸ್ತೀರಿ. ಇತರ ಶಾಸಕರನ್ನು ಕಾರ್ಯಕ್ರಮವನ್ನು ತುಂಬ ಸಂತೋಷ. ಯಾಕಂದರೆ ಅವರು ಸಂಸ್ಥೆರ್ತಕ್ಕಂಥ ಇವತ್ತು ಅವರು ಹೊರದೇಶದ ಬೆಳಗಿಂದ ಇಲ್ಲಿವರೆಗೂ ಸಹ ಮಾತಾಡೋಣ ಬಂದಿದ್ದೀನಿ. 7ರಿಂದ ಇಲ್ಲಿವರೆಗೂ ಅಧ್ಯಕ್ಷ ಮಾತಾಡೋಕ್ಕೆ ಏನು ಒಳ್ಳೆಯದೇ ಇಲ್ಲ ಮಾತಾಡೋದು. ಅದ್ರ ನಮ್ಮ ಈ ಕಡೆ ಹಲೋ ಕೊನೆ ಭಾಷಣ ಇದು ಕೆಳಗಡೆ ಫುಲ್ಲಾಗಿ ಊಟಕ್ಕೆ ಅದು ಖಾಲಿ ಆದ ತಕ್ಷಣ ನಿಮ್ಮ ಜೊತೆಗೆ ನಾನು ಬರ್ತೀನಿ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಈ ಒಂದು ಪೂಜಾ ಕಾರ್ಯಕ್ರಮದ ಜೊತೆಗೆ
ಧಾರ್ಮಿಕ ಕಾರ್ಯಕ್ರಮ ದಯಮಾಡಿ ಯಾರು ಮಾತಾಡೋದಂದ್ರೆ ನಿಲ್ಲಿಸ್ಬಿಡ್ತೀನಿ. ಅಧ್ಯಕ್ಷ ಭಾಷಣ ಇದೆ, ಕೊನೆ ಭಾಷಣ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ಜನಮೆಚ್ಚಿದ ಜನಪ್ರಿಯ ಶಾಸಕರು, ರಸ್ತೆ ರಾಗ, ಕೆರೆಗಳ ರಾಗ, ಕುಡಿಯುವ ನೀರಿನ ರಾಗ ಅಂತ ಎಂದೇ ವಿಖ್ಯಾತಿಗೆ ಕಾರಣರಾದಂಥ ಡಾಕ್ಟರ್ ಎಂ ಚಂದ್ರಪ್ಪನವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಸೋದರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕರಾದಂಥ ಸುಮಿತ್ರಪ್ಪನವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸೋದರ ಹನುಮಂತಪ್ಪನವರೇ, ಹಾಗೆ ಇನ್ನೋರ್ವ ಸೋದರ ದೇವರಾಜರವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಹಿರಿಯ ಮಿತ್ರರೇ, ಕಾರ್ಯಕ್ರಮಕ್ಕೆ ಬೆಳಗಿಂದ ಇಲ್ಲಿವರೆಗೂ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದಂಥ ನನ್ನ ಎಲ್ಲ ಹಿರಿಯ ಸೋದರರಿಗೆ, ಬಹಳಷ್ಟು ಕಾರ್ಯಕ್ರಮಗಳು ಧರ್ಮಸ್ಥಳ ಸಂಸ್ಥೆಯಿಂದ ನಡೀತಾ ಇದ್ದಾರೆ, ನಮಗೆಲ್ಲ ಗೊತ್ತಿದೆ. ಇವತ್ತು ಮಹಿಳೆಯರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ